ಯಾವನ್ ಯಾಕೆ ಬಿಡಬೇಕು? ವಾಚ್‌ಮ್ಯಾನ್ ಒಂದಕ್ಕೆ ಹೋದಾಗ ಹೊರಗೆ ನುಸುಳಿ ಬಂದೆ ಅಂತ ಎಡಗೈ ಕಿರುಬೆರಳು ಎತ್ತಿ ವಾಚ್‌ಮ್ಯಾನ್‌ಗೆ ಬಂದೊದಗಿದ ಮಹತ್ ಕಾರ್ಯವನ್ನು ತಿಳಿಸಿದ. ರಾಧ ಹಣೆಗೆ ಬಡಿದುಕೊಂಡಳು. ಅಪ್ಪ ಬುದ್ಧಿವಂತ, ಹೊರಗೆ ಬಂದೆ ಸರಿ. ವಾಪಸ್ಸು ಹೇಗೆ ಹೋಗ್ತೀಯ? ನೀನು ಕಳ್ಳತನದಿಂದ ಬಂದಿದ್ದನ್ನು CCTVಯಲ್ಲಿ ನೋಡಿಬಿಟ್ಟಿರ್ತಾರಲ್ಲ ಅಂದಾಗ ಚಿಕ್ಕ ದಿಗಿಲು ಬಿದ್ದ. ಒಳಗೆ ಹೋಗು ಅಂದ್ಲು. ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಮಯ 5-10 ನಿಮಿಷ ಕಳೆದರೂ ಅಂಗಡಿ ಎದುರು ನಿಂತ ಹುಡುಗ ಕದಲದೇ ನಿಂತಿದ್ದ. ಕ್ಷಣಗಳ ನಂತರ ಅಂಗಡಿಯವನ ಬಳಿ ಏನನ್ನೋ ಕೇಳಿ ಪಡೆದುಕೊಂಡು ಗಡಿಬಿಡಿಯಲ್ಲಿ ಕಿಸೆಯಲ್ಲಿ ಏನೋ ತುರುಕಿಕೊಳ್ಳುತ್ತಾ ತನ್ನನ್ನು ಯಾರಾದರೂ ಗಮನಿಸುತ್ತಿದ್ದಾರೆಯೇ ಎನ್ನುವ ಆತಂಕದಲ್ಲಿ ಆಚೀಚೆ ನೋಡಿಕೊಂಡ. ರಾಧಾಗದು ಅನುಮಾನಾಸ್ಪದವೆನಿಸಿತು. ಸೂಕ್ಷ್ಮವಾಗಿ ನಿರೂಪಿಸಿದಳು. ಹಳದಿ ಬಣ್ಣದ ವಸ್ತು ಮಬ್ಬು ಮಬ್ಬಾಗಿ ಕಾಣಿಸಿತ್ತು. ಅಕ್ಕಿ ಬೇಳೆಯ ನೆಪದಲ್ಲಿ ಅಂಗಡಿಯಲ್ಲಿ ಹಳದಿ ಬಣ್ಣದ ಚಿಕ್ಕ ವಸ್ತುಗಳೇನಿದೆ ನೋಡಿದಳು. ಸಾಮಾನುಗಳ ಹಿಂದೆ ಗಾಜಿನ ಭರಣಿಯಲ್ಲಿ ಇದ್ದಿದ್ದು ಕೇಸರ್ ಪೇಡಗಳು. ಪೇಡಗಳನ್ನು ಅಡಗಿಸಿಡುವ ಅವಶ್ಯಕತೆ ಏನಿದೆ ತಿಳಿಯಲಿಲ್ಲ ಅವಳಿಗೆ. ಪರೀಕ್ಷಿಸಲೆಂದೇ ಅದನ್ನು 4-5 ಕೊಡುವಂತೆ ಕೇಳಿದಾಗ ಅಂಗಡಿಯವನು ಲಗುಬಗೆಯಿಂದ ಭರಣಿಯನ್ನು ಒಳಗೆ ತೆಗೆದಿಟ್ಟು ಬಂದು ಪೇಡಗಳು ಮಾರಾಟಕ್ಕಿಲ್ಲವೆಂದ. ಅವಳಿಗೆ ಸಂದೇಹ ಬಲವಾಗತೊಡಗಿತು. ತಾನೂ ಅದಕ್ಕೆ ತಕ್ಕ ಹಾಗೆ ನಟಿಸಿದಳು. ಹಾಂ, ಕಾಲೇಜಿನ ID ಕಾರ್ಡ್ ಮರೆತು ಹೋಯಿತು, ಬೇಕಾದರೆ ಆಮೇಲೆ ತಂದು ತೋರಿಸ್ತೀನಿ, ಈಗ ಅರ್ಜೆಂಟ್ ಪ್ಲೀಸ್ ಅಂದ್ಲು. ಅಂಗಡಿಯವ 2 ಪೇಡಗಳನ್ನು ತಂದುಕೊಟ್ಟ. ಅವನಿಗೆ ಭಯ. 3 ಹಾಲಿನ ಕೇಸರ್ ಪೇಡಾಗೆ ಬರೋಬ್ಬರಿ 2,000 ರೂಪಾಯಿ ತೆತ್ತು ಬಂದು ಪೊಟ್ಟಣ ತೆರೆದಳು. 2.5 ಇಂಚಿನ ಪೇಡೆ ನೋಡಲು ಸಹಜವಾಗಿಯೇ ಇತ್ತು. ಮಧ್ಯಭಾಗವನ್ನು ಒಡೆದು ಸರಿಯಾಗಿ ಇಬ್ಬಾಗ ಮಾಡಿದಳು. ಆಸಕ್ತಿಯಿಂದ ನೋಡುತ್ತಿದ್ದ ಚಿಕ್ಕನಿಗೆ ಬಹುದೊಡ್ಡ ಭ್ರಮ ನೀರಸನ. ಛೇ, ಇದೇನು ಸಿಹಿ ಪೇಡೆಯೊಳಗೆ ಬಿಳಿ ಪುಡಿಯುಪ್ಪು? ಯಾವ ಕಮ್ಮಂಗಿ ಹಾಕ್ತಾನೆ? ಹೊಡೆದ ಪೇಡೆಯೊಳಗೊಂದು ಪುಟ್ಟ ಪ್ಯಾಕೆಟ್. ಅದರೊಳಗೆ ಇದ್ದದ್ದು ಡ್ರಗ್ಸ್. ಮಹಾರಾಯ, ಇದು ಉಪ್ಪಲ್ಲ, ಡ್ರಗ್ಸ್ ಅಂದ್ಲು. ಅವನಿಗೇನೂ ವಿಶೇಷವೆನಿಸಲಿಲ್ಲ. ಸುಮ್ಮನೆ ಪೇಡೆಯು ಹಾಳು ಮಾಡುವುದು ಅವನ ವಾದ. ಅದನ್ನು ತಯಾರಿಸಿದವನಿಗೆ ಮನಸ್ಸೋ ಇಚ್ಛೆ ಬೈದುಕೊಂಡ. ಇದನ್ನೆಂತ ಮಾಡೋದು? ಉಪ್ಪಿನ ಬದಲು ಅಡುಗೆಗೆ ಹಾಕೋದಾ? ತತ್, ಯಾವುದಕ್ಕೂ ಪ್ರಯೋಜನವಿಲ್ಲ. ಅರಿತವಳ ಹಾಗೆ ತಗೊಂಡು ಹೋಗಿ ಅಡುಗೆಗೆ ಹಾಕಿಬಿಟ್ಟೀಯ ಮತ್ತೆ ಅಂತ ಎಚ್ಚರಿಕೆ ನೀಡಿದಳು. ತಿಳಿ ಸಾಂಬಾರಿಗೆ ಹಾಕಿದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ರುಚಿ ನೋಡಬಹುದಿತ್ತಪ್ಪ ಅಂತ ಮುಖ ಬಾಡಿಸಿಕೊಂಡ. ರಾಧಾ ಪುಡಿಯ ವಾಸನೆ ಆಗ್ರಹಿಸಿ ಬೆರಳ ತುದಿಯಿಂದ ನಾಲಿಗೆ ಮೇಲಿಡಲು ಮುಂದಾದಾಗ ರಮಣ್ ಅವಳ ಕೈಯಲ್ಲಿದ್ದುದನ್ನು ಕಿತ್ತುಕೊಂಡು ಬೆರಳಿಗಂಟಿದ ಪುಡಿಯನ್ನು ಕೊಡವಿದ. ಡ್ರಗ್ಸೇ ಅದು, ನೆಕ್ಕಿ ಪರೀಕ್ಷೆ ಮಾಡುವ ಅಗತ್ಯವಿಲ್ಲ ಅಂದ. ಕಾಲೇಜು ID ಕೇಳಿ ಡ್ರಗ್ಸ್ ಮಾರಾಟ ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಇನ್ನೇನು ಬೇಕು? 1-2 ಚಿಟಿಕೆ ಪುಡಿಗೆ ಸಾವಿರಾರು ರೂಪಾಯಿಗಳು. ಕ್ಷಣಿಕ ಅಮಲಿಗಾಗಿ ಯಾರ್ಯಾರ ತಲೆ ಹೊಡೆದು ದುಡ್ಡು ತರ್ತಾರೋ, ಇದನ್ನು ಸೇವಿಸಿ ಎಂತೆಂಥ ಹೊಲಸು ಕೆಲಸಗಳನ್ನು ಮಾಡ್ತಾರೋ ಅನ್ನುತ್ತಾ ಮತ್ತೆ ಅವನ ಕೈಯಿಂದ ಕಿತ್ತುಕೊಳ್ಳ ಹೊರಟಾಗ ಬೇಡ ಅಂದರೆ ಬೇಡ ಅಷ್ಟೆ. ತಾಕೀತು ಮಾಡುವವನಂತೆ ನುಡಿದು ಹಿಂದೆ ಸರಿದಾಗ ರಾಧಾಗೆ ನಖಶಿಖಾಂತ ರೇಗಿತು. ಯಾಕೆ? ನಾನು ತಗೊಂಡ್ರೆ ಏನಾಗುತ್ತೆ? ಎಲ್ಲಿ ಅಡಿಕ್ಟಾಗಿ ಹಾಳಾಗಿ ಹೋಗ್ತೀನಿ ಅಂತಲ್ಲ. ನಿಮಗೆ ಬೇಕಾದವರು ಮಾತ್ರ ಸುರಕ್ಷಿತವಾಗಿರಬೇಕು. ಆದರೆ ಇನ್ನೊಬ್ಬರು, ಅವರು ಹೇಗಾದರೂ ನಾಶವಾಗಲಿ. ನಿಮಗೆ ಮಾತ್ರ ಅವರಿಂದಾಗುವ ಬಿಸಿನೆಸ್, ಹಣ ಮುಖ್ಯ ಅಲ್ವಾ? ಇನ್ನೊಬ್ಬರ ಮನೆ ಸುಟ್ಟು ಮೈಚಳಿ ಕಾಯಿಸಿಕೊಳ್ಳೋ ದರಿದ್ರ ಬುದ್ಧಿ ಎತ್ತವರು 100 ಕನಸು ಹೊತ್ತು ಹೊಟ್ಟೆ ಕಟ್ಟಿ ಮಕ್ಕಳನ್ನು ಶಾಲೆ ಕಾಲೇಜಿಗೆ ಓದೋಕೆ ಕಳುಹಿಸಿದರೆ ಅವರಲ್ಲಿ ಡ್ರಗ್ಸ್ ತಗೊಂಡು ಹಾಳಾಗೋದು ಅಲ್ಲ. ಇಷ್ಟು ಚಿಕ್ಕ ಮಕ್ಕಳ ಕೈಲಿ ಸಾವಿರಾರು ರೂಪಾಯಿ ಹೇಗೆ ಬರುತ್ತೆ ಅಂದ್ಲು. ಯಾರು ಯಾರನ್ನು ಹಾಳು ಮಾಡ್ತಿಲ್ಲ, ಅವರಾಗಿಯೇ ಆಗ್ತಿದ್ದಾರೆ. 100ರಲ್ಲಿ 10 ಜನ ಡ್ರಗ್ಸ್ ತೆಗೆದುಕೊಂಡ್ರೆ ಉಳಿದ 90 ಜನ ತೆಗೆದುಕೊಳ್ಳುವುದಿಲ್ಲ. ಯಾಕೆ? ಹಾಳಾಗಬೇಕು ಅಂತ ಅವರೇ ನಿರ್ಧರಿಸಿದರೆ ಯಾರೇನು ಮಾಡೋಕೆ ಸಾಧ್ಯ ಅಂದ. ಮಾಡ್ತಿರೋ ಅಯೋಗ್ಯ ಕೆಲಸಕ್ಕೆ ಸಮರ್ಥನೆ ಬೇರೆ. ಸ್ಟಾಪ್ ಜಸ್ಟ್ ಇಟ್ ರಮಣ್. ದಡ್ಡಿಯ ಹಾಗೆ ನಾನೊಂದು ಕ್ಷಣಕ್ಕೆ ನಂಬಿಬಿಟ್ಟಿದ್ದೆ ನೀವು ಬದಲಾಗ್ತಿದ್ದೀರಿ ಅಂತ ಅಂದ್ಲು. ಅರುಂಧತಿ ಚಿಕ್ಕ ಮೂಕ ಪ್ರೇಕ್ಷಕರಂತೆ ನಿಂತು ಬಿಟ್ಟಿದ್ದರು.
ಹಾಳಾಗೋ ನಿರ್ಧಾರ ಅವರದ್ದೇ ಇರಬಹುದು, ಆದರೆ ಅವಕಾಶ ಕೊಡ್ತಿರೋದು ಯಾರು? ತೂಕಡಿಸುವವನಿಗೆ ಹಾಸಿಗೆ ಹಾಕಿಕೊಟ್ಟ ಹಾಗೆ. ಕಂಡವರ ಮನೆ ಮಕ್ಕಳನ್ನು, ಅವರ ತಂದೆ ತಾಯಿಯರ ನೆಮ್ಮದಿಯನ್ನು ಹಾಳು ಮಾಡೋಕೆ ಅಧಿಕಾರ ಕೊಟ್ಟವರ್ಯಾರು? ನಿಮ್ಗಳಿಗೆ ಡ್ರಗ್ಸ್ ಅನ್ನೋದು ಏನೇನು ಮಾಡುತ್ತೆ ಅನ್ನೋದರ ಅರಿವಿದೆ ತಾನೇ? ಕುಸಿದು ಬೀಳೋದು ಬರೀ ಯುವಜನತೆ ಅಷ್ಟೇ ಅಲ್ಲ, ಇಡೀ ದೇಶ. ಸಮಸ್ಯೆಯ ಆಳ ಯಾಕೆ ಅರ್ಥವಾಗ್ತಿಲ್ಲ ಜನರಿಗೆ ಅನ್ನುತ್ತಾ ಹಣೆಗೆ ಕೈ ಒತ್ತಿ ಕುಳಿತು ಬಿಟ್ಟಳು ರಾಧಾ. ಈಗಾಗಲೇ ಮಾಡಿರೋ ಅಪರಾಧಗಳು ಸಾಕು, ಮುಖದ ತುಂಬ ಕಪ್ಪು ಮಸಿ ಅಂಟಿದ್ದು ಸಾಕು, ಅದನ್ನು ತೊಳೆದುಕೊಳ್ಳುವುದರ ಕಡೆ ಗಮನ ನೀಡಿ. ಮತ್ತಷ್ಟು ಬಳಿದುಕೊಳ್ಳುವುದರತ್ತಲ್ಲ ಅಂದಾಗ ಅಕ್ಕನಿಗೆ ಬಂಗಲೆಯಲ್ಲಿ ತೊಂದರೆಯಾಗಬಾರದು ಅಂತ ಹೇಳಿದ್ದಕ್ಕೆ ನಾನು ಸಹಾಯ ಮಾಡಿದ್ದು. ಆದರೆ ಈಗ ನೀವು ಮಾಡ್ತಿರೋದು ಏನು? ನಿಮ್ಮಿಂದಲೇ ಅಕ್ಕನಿಗೆ ಜಾಸ್ತಿ ನೋವಾಗ್ತಾ ಇರೋದು. ತಾತ ಹೇಳೋದೇ ಸರಿ, ನೀವು ಬದಲಾಗದ ಹೊರಟು ನಿಮ್ಮ ಜೊತೆ ಅಕ್ಕ ಬದುಕಬಾರ್ದು, ಅದರಿಂದ ಅವಳ ವೃತ್ತಿಗೂ ಕರ್ತವ್ಯಕ್ಕೂ ಧಕ್ಕೆ ಅಂತ ಚಿಕ್ಕ ದೊಡ್ಡ ಮಾತಾಡಿದ. ನಾವಿಬ್ಬರು ದೂರವಾಗೋಕೆ ಪದೇ ಪದೇ ಅವಕಾಶ, ಕಾರಣ ಎರಡನ್ನೂ ಕೊಡಬೇಡಿ ರಮಣ್. ಪ್ರತಿ ಸಲವೂ ಈಗ ಬದಲಾಗ್ತಾರೆ ಆಗ ಬದಲಾಗ್ತಾರೆ ಅಂತ ಕಾಯ್ತಾ ಕೂರುವುದಕ್ಕೆ ಸಾಧ್ಯವಿಲ್ಲ. ಐ ಹ್ಯಾವ್ ಅದರ್ ಥಿಂಗ್ಸ್ ಟು ವರ್ಕ್ ಆನ್. ಅಂಡ್ ಹೀಗೆ ಮುಂದುವರೆದರೆ ತಾತ ಹೇಳುವ ಹಾಗೆ ಕೇಳ್ತೀನಿ. ನಿಮ್ಮ ಮೇಲೆ ಅವರ ಊಟದ ಋಣ ಇದ್ದಿದ್ದಕ್ಕೆ ನಮ್ಮ ಮದುವೆ ಆಯಿತು. ಅದರ ಪ್ರಾಯಶ್ಚಿತ್ತವಾಗಿ ನಾನು ಈ ಮದುವೆ ಮುರಿದುಕೊಳ್ಳಬೇಕಾಗುತ್ತೆ. ಹಾಗೊಂದು ನಿರ್ಧಾರ ನಾನು ತೆಗೆದುಕೊಂಡರೆ ಮತ್ತೆ ಎರಡನೇ ಬಾರಿ ಯೋಚಿಸುವ ಪ್ರಮೇಯವೇ ಬರುವುದಿಲ್ಲ. 3/4% ಷೇರುಗಳು ತಮ್ಮ ಹೆಸರಿಗೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದನ್ನು ಒಪ್ಪಿಕೊಂಡು ಆರಾಮವಾಗಿ MD ಸೀಟಲ್ಲಿ ಕೂರಿ. ನ್ಯಾಯವಾಗಿ ಅದನ್ನು ಬಿಟ್ಟು ಇದೇ ತೂತು ಬಿದ್ದ ದೋಣಿಯ ಸವಾರಿ ಏಕೆ? ಸೂಟು ತೊಟ್ಟು AC ಕೋಣೆಯಲ್ಲಿ ಕುಳಿತು ಕೆಲಸ ಮಾಡುವುದರಲ್ಲಿ ಸಾಸಿವೆ ಕಾಳಿನಷ್ಟು ಆಸಕ್ತಿ ಇಲ್ಲ ನನಗೆ ಅಂದ. ನೀವು ಮಾಡೋ ಕೆಲಸವನ್ನು ಡ್ರಗ್ ಬ್ಲೆಂಡಿಂಗ್ ಅಂತಾರೆ, ಅದರ ಅರಿವಿದೆ ತಾನೇ ಅಂದ್ಲು. ರಮಣ್ ಏನೋ ಹೇಳಲು ಹವಣಿಸಿದ. ಮತ್ತೆ ಸಮರ್ಥನೆ ಬೇಡ ಅನ್ನುತ್ತಾ ಅವನಿಗೆ ಮಾತನಾಡಲು ಅವಕಾಶ ಕೊಡದೆ ಪ್ಲೀಸ್ ಗೆಟ್ ಔಟ್ ಅಂತ ಬಾಗಿಲು ತೆರೆದು ದಾರಿ ಮಾಡಿಕೊಟ್ಟು ನಿಂತಳು. ಗೆಟ್ ಔಟ್ ಅಂತ ಸ್ವರ ಏರಿಸಿದಾಗ ರಮಣ್ ಹೊರಟು ಹೋದ. ಅವನು ಹೋದ ದಾರಿಗೆ ಮುಖ ಮಾಡಿ ಗೋಡೆಗೆ ಹೊರಗಿ ಕುಸಿದು ಕುಳಿತಳು. ನಾನಿಲ್ಲಿಗೆ ಬಂದಾಗಿನಿಂದ ಆಗುತ್ತಿರುವುದು ಇದೇ ಅತ್ತೆ. ಎಲ್ಲವೂ ಸರಿಯಾಗುತ್ತಿದೆ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಎಲ್ಲವೂ ತರಗೆಲೆಗಳ ಹಾಗೆ ಧಾರಾಶಾಹಿಯಾಗಿ ಬಿಡುತ್ತದೆ. ಗೊಂದಲದಲ್ಲೇ ಇಲ್ಲಿನ ಜೀವನ ಕಳೆದು ಹೋಗ್ತಿದೆ ಅಂದ್ಲು. ಅರುಂಧತಿ ರಾಧಾ ತಲೆಯನ್ನು ಎದೆಗೊತ್ತಿಕೊಂಡು ಸವರಿದಳು. ನಾನು ರಮಣನಿಗೆ ಬದಲಾಗಲು ಅವಕಾಶ, ಸಮಯ ಕೊಡು ಅಂತ ಹೇಳುತ್ತೇನೆಯೇ ಹೊರತು ಅವನ ತಪ್ಪುಗಳನ್ನು ಕಡೆಗಣಿಸಿ ಹೇಗಿದ್ದಾನೋ ಹಾಗೆ ಒಪ್ಪಿಕೊಂಡು ಬಿಡು ಅಂತಲ್ಲ. ಒಳ್ಳೆಯ ದಾರಿ ತುಳಿಯುವ ನಿರ್ಧಾರ ಮಾಡಬೇಕಾಗಿರುವುದು ಅವನು. ಅದಕ್ಕಾಗಿ ನೀನು ನಿನ್ನ ಗುರಿ, ದಾರಿ ಎರಡನ್ನೂ ಬದಲಾಯಿಸುವ ಅಗತ್ಯವಿಲ್ಲ ಅಂತ ಮುಖ ಮುಚ್ಚಿಕೊಂಡಳು. ಬಿರುಗಾಳಿಗೆ ಎದುರಾಗಿ ನಿಂತು ಗಾಳಿಪಟ ಹಾರಿಸುವ ಮೂರ್ಖತನ ಮಾಡುತ್ತಿದ್ದೇನೆ ಅನ್ನಿಸಿಬಿಡುತ್ತೆ ಅತ್ತೆ. ತೀರದ ತಾಕಲಾಟ ಅವಳಲ್ಲಿ. ಬೆಳಕನ್ನು ಹುಡುಕಿ ಹೊರಟ ಮೇಲೆ ಆ ಬೆಳಕು ಸಿಗುವವರೆಗೂ ಅಂಧಕಾರವನ್ನು ಎದುರಿಸುವುದು ಅನಿವಾರ್ಯ. ಇರುವುದು ಎರಡೇ ಆಯ್ಕೆ, ಒಂದು ಕ್ರಮಿಸಿದ ದೂರ ಮರೆತು ವಾಪಸ್ಸು ಬಂದು ಬಿಡುವುದು, ಅಥವಾ ಕತ್ತಲಿಗೆ ಕಣ್ಣನ್ನು ಹೊಂದಿಸಿಕೊಂಡು ಮುಂದೆ ನಡೆದು ಉಜ್ವಲ ಬೆಳಕನ್ನು ಪಡೆಯುವುದು. ರಮಣನ ಕೈಯಿಂದ ಕಿತ್ತುಕೊಂಡ ಪ್ಯಾಕೆಟ್ ನೆಲದ ಮೇಲೆ ಅನಾಥವಾಗಿ ಬಿದ್ದಿತ್ತು. ಎತ್ತಿಕೊಂಡು ಪರೀಕ್ಷಾತ್ಮಕವಾಗಿ ನೋಡಿದಳು. ಸಿಂಥೆಟಿಕ್ ಡ್ರಗ್ಸ್ ಪ್ರಯೋಗ ಶಾಲೆಗಳಲ್ಲಿ ಅನೈಸರ್ಗಿಕವಾಗಿ ತಯಾರಾಗುವ, ಇದರಲ್ಲೂ ಬಾತ್ ಸಾಲ್ಟ್, ಫ್ಲಾಕ್, ಮಾಲಿ, ಕೇಟು ಎನ್ನುವ ಬಹಳಷ್ಟು ವಿಧ, ಕೋಕೇನ್, ಅಫೀಮುಗಳಂತೆ ಬಹು ಅಪಾಯಕಾರಿಯಾದ ಇವುಗಳನ್ನು ತಯಾರಿಸುವುದರಲ್ಲಿ ಭಾರತ ಹಾಗೂ ಚೀನಾ ಪ್ರಪಂಚದಲ್ಲೇ ಮೊದಲಿಗರು. NDPS ಆ್ಯಕ್ಟ್ ಬ್ಯಾನ್ ಮಾಡಿದ್ದರೂ ಸರಿಯಾದ ಕಾನೂನು ಹಿಡಿತವಿಲ್ಲದ ಕಾರಣದಿಂದಾಗಿ ಅನಧಿಕೃತವಾಗಿ ಓಡಾಡುವ ಕೆಲವು ಡ್ರಗ್ಸ್ಗಳು ಒಂದು ಕಡೆಯಾದರೆ, ಕಾನೂನಾತ್ಮಕ ವೈದ್ಯಕೀಯ ಬಳಕೆಗೆ ಅವಕಾಶ ಕೊಟ್ಟಿದ್ದರೂ ಸಹ ಸುಲಭವಾಗಿ ಅಧಿಕೃತವಾಗಿ ದೇಶದ ತುಂಬ ಓಡಾಡುವ ಡ್ರಗ್ಗಳು ಇನ್ನೊಂದಿಷ್ಟಿವೆ. ಈ ಕತೆ ಇನ್ನು ಮುಂದುವರೆಯಲಿದೆ. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.